ಒಂದು ಊರಿನಲ್ಲಿ ರಾಮಣ್ಣ ಎಂಬ ರೈತನಿದ್ದ. ಆತ ಕತ್ತೆಯೊಂದನ್ನು ಸಾಕಿಕೊಂಡಿದ್ದ. ತೋಟದ ಸಾಮಾನುಗಳನ್ನೆಲ್ಲ ಅದರ ಮೇಲೆ ಹೇರಿಕೊಂಡು ತೋಟಕ್ಕೆ ಹೋಗಿ ಬರುವುದು ರೂಢಿಯಾಗಿತ್ತು. ಒಂದು ದಿನ ರಾಮಣ್ಣ ಕತ್ತೆಯೊಂದಿಗೆ ತೋಟದ ಕಡೆಗೆ ನಡೆದು ಹೋಗುತ್ತಿದ್ದಾಗ ಕತ್ತೆ ದೊಡ್ಡ ಹೊಂಡವೊಂದಕ್ಕೆ ಬಿತ್ತು. ಸಂಜೆಯವರೆಗೂ ರಾಮಣ್ಣ ಆ ಕತ್ತೆಯನ್ನು ಮೇಲೆತ್ತಲು ಹರಸಾಹಸ ಮಾಡಿದ. ಕಡೆಗೆ ಆತ ಎಷ್ಟೇ ಪ್ರಯತ್ನ ಪಟ್ಟರೂ ಎತ್ತಲಾಗಲಿಲ್ಲವಾದ್ದರಿಂದ ಕತ್ತೆಯನ್ನು ಅಲ್ಲೇ ಜೀವಂತ ಹೂಳಲು ನಿರ್ಧರಿಸಿದ. ಸುತ್ತಲೂ ಇದ್ದ ಮಣ್ಣನ್ನು ಕೆತ್ತಿ ತಂದು ಕತ್ತೆಯ ಮೇಲೆ ಹಾಕತೊಡಗಿದ. ಬೆನ್ನಿಗೆ ಭಾರವಾದಂತೆನಿಸಿ ಕತ್ತೆ ಮಣ್ಣನ್ನು ಕೊಡವಿತು ಮತ್ತು ಕೆಳಗೆ ಬಿದ್ದ ಮಣ್ಣಿನ ಮೇಲೆ ಹತ್ತಿ ನಿಂತಿತು. ರಾತ್ರಿಯವರೆಗೆ ಇದೇ ಚಿತ್ರಣ ಮತ್ತೆ ಮತ್ತೆ ನಡೆಯಿತು. ಕೊನೆಗೆ ಕತ್ತೆ ಎಷ್ಟು ಮೇಲೆ ಬಂತೆಂದರೆ ಅದು ಸುತ್ತಲೂ ಬೆಳೆದಿರುವ ಹುಲ್ಲನ್ನು ಮೇಯತೊಡಗಿತು. ಪ್ರೀತಿಪಾತ್ರ ಕತ್ತೆ ಸವಾಲಿನ ಪರಿಸ್ಥಿತಿಯನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡಿದ್ದನ್ನು ಕಂಡು ರಾಮಣ್ಣ ಜೀವನದಲ್ಲೊಂದು ಹೊಸ ಪಾಠ ಕಲಿತ. ಕಥೆ ಕಾಲ್ಪನಿಕವಾದರೂ ಅದರಿಂದ ನಮ್ಮೆಲ್ಲರಿಗೂ ಜೀವನದ ಒಂದು ಹೊಸ ಪಾಠ ದಕ್ಕುವುದರಲ್ಲಿ ಅನುಮಾನವಿಲ್ಲ. ಅಂತಹ ಸಮಯದಲ್ಲಿ ಧೃತಿಗೆಡದೆ ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ನಮ್ಮ ಜೀವನಕ್ಕೆ ಅನುಕೂಲವಾಗಿಸಿಕೊಂಡು ಪ್ರಪಂಚಕ್ಕೆ ಸಡ್ಡು ಹೊಡೆದು ಬದುಕುವ ಆತ್ಮಸ್ಥೈರ್ಯ ನಮ್ಮಲ್ಲಿ ಮೂಡಬೇಕು. 4 ಜನರಿಗಾಗಿ ಅಲ್ಲ, ನಮಗಾಗಿ ನಾವು ಒಳ್ಳೆಯ ಬದುಕನ್ನು ಆರಿಸಿಕೊಳ್ಳಬೇಕು. ಜೀವನದಲ್ಲಿ ಎದುರಾದ ಸಮಸ್ಯೆಗಳಲ್ಲಿ ಒಂದು ಹೊಸ ಅವಕಾಶವನ್ನು ಹುಡುಕುತ್ತಾ ಅದನ್ನೇ ನಮ್ಮ ಪಾಠವನ್ನಾಗಿಸಿಕೊಂಡು ನಿಧಾನವಾಗಿ ಅವುಗಳನ್ನು ತುಳಿದು ಮೇಲೆ ಬರಲು ಪ್ರಾರಂಭಿಸಿದಾಗ ಬದುಕಿನ ಹೊಸ ದಾರಿಗಳು ನಮಗೆ ನಿಧಾನವಾಗಿ ಗೋಚರವಾಗುತ್ತಾ ಹೋಗುತ್ತವೆ.